ರಾಗ ವಾಸಂತಿ. ಸಮಂ ದೇವಿ ಸ್ಕಂದದ್ವಿಪವದನಪೀತಂ ಸ್ತನಯುಗಂ ತವೇದಂ ನಖೇದಂ ಹರತು ಸತತಂ ಪ್ರಸ್ನುತಮುಖಂ ಯದಾ ಲೋಕ್ಯಾಶಂಕಾಕುಲಿತಾ ಹೃದಯೋ ಹಾಸಜನಕಃ ಸ್ವಕುಂಭೌ ಹೇರಂಬಃ ಪರಿಮೃಶತಿ ಹಸ್ತೇನ ಝಡಿತಿ. ಸ್ಕಂದನುಂ ಗಜಮುಖನುಂ ಏಕಕಾಲದೊಳೆ ಮನದಂದು ಮೊಲೆವಾಲ್ಗುಡಿಯೇ ಸಲೆ ಪರಿದ ಚೂಚುಕಗಳಂದಿರ್ದ ಕುಚಯುಗ್ಮಮಂ ಕಂಡೋ ಮನಕತದೆ ನಿಜ ಕುಂಭಮಂ ಸೆಳೆದಳೋ ಎಂದೆಂಬ ನಿಜ ಮನೋ ವಿಭ್ರಾಂತಿಯಿಂದ ಅಲ್ಲಿ ಸಿಂಧುರಾಸ್ಯಂ ತಂದೆ ತಾಯಿಗಳಿಗೆ ಹಾಸಮಂ ತಂದನು ಎನೆ ನಿಜ ಕುಂಭಯುಗ್ಮಮಂ ತಡಹಿ ನೋಡಿದನು ಆವಗಂ ಪೊರೆಯಲಿ. ಹಿಂದಿನ ಸ್ತೋತ್ರದಲ್ಲಿ ನಾವು ಭಗವತಿಯ ಮುಂಗೈಗಳ ವರ್ಣನೆಯನ್ನು ಕೇಳಿದ್ದೇವೆ. ಈಗ ಸಮಂ ದೇವಿ ಎನ್ನುವ ಈ ಸ್ತೋತ್ರದಲ್ಲಿ ಭಗವತಿಯ ಕುಚಗಳ ವರ್ಣನೆಯನ್ನು ಆಚಾರ್ಯರು ಮಾಡಿದ್ದಾರೆ. ದೇವಿ ಸಮಂ ಏಕಕಾಲದಲ್ಲಿ ಸ್ಕಂದದ್ವಿಪವದನಪೀತಂ ಸ್ಕಂದನಿಂದ ಗಣೇಶನಿಂದ ಪಾನ ಮಾಡಲ್ಪಟ್ಟ ತವ ನಿನ್ನ ಇದಂ ಸ್ತನಯುಗಂ ಈ ಎರಡೂ ಸ್ತನಗಳು ಪ್ರಸ್ನುತ ಮುಖಂ ಹಾಲನ್ನು ಒಸರುವ ಚೂಚುಕಗಳುಳ್ಳದ್ದಾಗಿ ನಹ ನಮ್ಮ ಖೇದಂ ಕಷ್ಟವನ್ನು ಹರತು ದೂರ ಮಾಡಲಿ. ಯತ್ ಯಾವ ಸ್ತನಯುಗ್ಮವನ್ನು ಆಲೋಕ್ಯ ನೋಡಿ ಅಶಂಕಾಕುಲಿತ ಹೃದಯ ಇವೆರಡೂ ತನ್ನ ಕುಂಭಸ್ಥಳಗಳೋ ಎಂಬ ಸಂಶಯಕ್ಕೊಳಗಾಗಿ ಹೇರಂಬ ವಿನಾಯಕನು ಹಾಸಜನಕ ಹಾಸ್ಯ ಪ್ರಸಂಗವನ್ನು ಸೃಷ್ಟಿಸಿದವನಾಗಿ ಹಸ್ತೇನ ತನ್ನ ಕೈಯಿಂದ ಝಟಿತಿ ಬೇಗನೆ ಸ್ವಕುಂಭೌ ತನ್ನೆರಡೂ ಕುಂಭಸ್ಥಳಗಳನ್ನು ಪರಿಮೃಶತಿ ಸವರಿಕೊಳ್ಳುತ್ತಾನೋ. ಅಂದರೆ ಇದರ ತಾತ್ಪರ್ಯ ಹೀಗಿದೆ. ಹೇ ದೇವಿ, ಎಲೈ ಭಗವತಿಯೇ, ನೀನು ನಿನ್ನ ಮಕ್ಕಳಾದಂತಹ ಸ್ಕಂದ ಮತ್ತು ವಿನಾಯಕರಿಗೆ ಒಟ್ಟಿಗೆ ಸ್ತನ್ಯಪಾನವನ್ನು ಮಾಡಿಸುತ್ತೀಯೆ. ಪಯಃಪೂರ್ಣವಾದಂತಹ ನಿನ್ನ ಈ ಸ್ತನದ್ವಯಗಳು ಸಹಜವಾಗಿಯೇ ಸ್ಥೂಲವಾಗಿವೆ. ಒಮ್ಮೆ ವಿನಾಯಕನು ಸ್ತನ್ಯಪಾನವನ್ನು ಮಾಡುತ್ತಿರುವಾಗ ನಿನ್ನ ಸ್ತನಗಳನ್ನು ಕಂಡು ತನ್ನ ಕುಂಭಸ್ಥಳಗಳನ್ನು
ನೀನು ಅಪಹರಿಸಿದ್ದೀಯೇನೋ ಎಂಬ ಸಂಶಯದಿಂದ ತನ್ನ ಕುಂಭಗಳನ್ನು ಅಥವಾ ಕುಂಭಸ್ಥಳವನ್ನು ಅದು ಅಲ್ಲೇ ಇದೆಯೋ ಇಲ್ವೋ ಎನ್ನುವಂತೆ ಭ್ರಾಂತಿಯಿಂದ ಮತ್ತೆ ಮತ್ತೆ ಮುಟ್ಟಿ ನೋಡಿಕೊಳ್ಳುತ್ತಾ ಹಾಸ್ಯದ ಹೊನಲನ್ನೇ ಹರಿಸಿಬಿಟ್ಟನು. ಇಂತಹ ನಿನ್ನ ಸ್ತನದ್ವಯವು ನಮ್ಮ ಕಷ್ಟವನ್ನು ದೂರ ಮಾಡಲಿ. ಅಂದರೆ ತಾಯಿಯ ಆ ಕುಚಗಳು ಕೂಡ ಅಷ್ಟು ಪರಿಪೂರ್ಣವಾದಂಥ ಹಾಲನ್ನು ಹೊಂದಿದ್ದು ಆ ರೀತಿಯಾಗಿ ಇದ್ದವು ಎನ್ನುವುದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ.